ಆಮೇನ್. ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಕರ್ತನು ನಮ್ಮನ್ನು ಆಶೀರ್ವದಿಸುವುದಾಗಲಿ. ಇವತ್ತಿನ ದಿವಸ ಈ ಸಬ್ಬತ್ ದಿನದ ಪೂರ್ವ ಸಿದ್ಧದ ಆರಾಧನೆಯಲ್ಲಿ ನಾವು ಸೇರಿ ಬಂದಿದ್ದೇವೆ. ನಾಳೆ ದಿವಸ ಸಬ್ಬತ್ ದಿನ. ಕರ್ತನು ಹೇಳ್ತಾನೆ, ಅದನ್ನ ನಿಮ್ಮನ್ನ ನೀವು ಶುದ್ಧಿ ಮಾಡಿಕೊಳ್ಳ್ರಿ. ನಾಳೆ ನಿಮ್ಮ ಜೀವಿತದಲ್ಲಿ ಕರ್ತನು ಅದ್ಭುತವನ್ನ ಮಾಡ್ತಾನೆ. ಹಾಲೆಲೂಯ. ಕರ್ತನ ಬರೀ ಹೇಗಪ್ಪ ಶುದ್ಧಿ ಮಾಡೋದು? ಚೆನ್ನಾಗಿ ಹೋಗಿ 2-3 ಗಂಟೆ ಸ್ನಾನ ಮಾಡಿದ್ರೆ ಶುದ್ಧ ಆಗ್ತೀವ? ಅಥವಾ ಚೆನ್ನಾಗಿ ಯಾವುದೋ ಒಂದು ಇದು ಏನಪ್ಪ ಕಾಯಿಮೊಟ್ಟೆ ತಗೊಂಡು ಚೆನ್ನಾಗಿ ಮೈ ಉಜ್ಜಿದ್ರೆ ಶುದ್ಧ ಆಗ್ತೀವ? ಅಥವಾ ಯಾವ್ದಾದ್ರು ಒಂದು ಗೋರು ಡ್ಯಾಮ್ ಒಳಗಡೆ ಹೋಗಿ ಮುಳುಗಿ ಬಂದ್ರೆ ಶುದ್ಧ ಆಗ್ತೀವ? ಅಥವಾ ಯಾವ್ದಾದ್ರು ಒಂದು ಕೆಮಿಕಲ್ ಹಾಕಿ ನಮ್ಮ ದೇಹವನ್ನು ತೊಳೆದ್ರೆ ನಾವು ಶುದ್ಧ ಆಗ್ತೀವ? ನಾವು ಶುದ್ಧ ಆಗೋದು ದೇವರ ವಾಕ್ಯದಿಂದಲೇ. ಹಲ್ಲೆಲೂಯ. ಇವತ್ತಿನ ದಿವಸ ಇಸ್ರೇಲ್ರನ್ನು ನೋಡುವಾಗ ಒಂದು ಸಾರಿ ಅವರ ಸಬ್ಬತ್ ದಿನದ ಆ ಒಂದು ಸೈರನ್ ಮೊಳಗಿದ್ರೆ ಸಾಕು, ಅಲ್ಲಿಂದ ಸಬ್ಬತ್ ದಿನ ಪ್ರಾರಂಭವಾಗಿ ಮುಗಿಯೋ ತನಕ ಅವರು ಯಾವ ಕೆಲಸವನ್ನ ಮಾಡೋದಿಲ್ಲ. ನಾನು ಯಾವ ಕೆಲಸಕ್ಕೆಲ್ಲ ರಜಾ ಹಾಕಿ ನಿಮ್ಮ ಕರ್ತವ್ಯಗಳನ್ನು ಮಾಡದೆ ಮನೆಯಲ್ಲಿ ಕೂತ್ಕೊಳ್ಳಿಂದ ನಾನು ಹೇಳ್ತಾ ಇಲ್ಲ. ಕೆಲಸಕ್ಕೆ ಹೋಗಿ ಬಂದು ಅಥವಾ ಕೆಲಸಕ್ಕೆ ಹೋಗುವುದಕ್ಕಿಂತ ಮುಂಚೆ ನಮ್ಮ ಸತ್ಯವೇದವನ್ನು ಹಿಡಿದು ನಾವು ಆರಾಧನೆ ಮಾಡುತ್ತಾ ಪ್ರಾರ್ಥನೆ ಮಾಡುತ್ತಾ ದೇವರ ವಾಕ್ಯವನ್ನು ಓದುವಾಗ ನಮ್ಮಲ್ಲಿ ಶುದ್ಧೀಕರಣ ಉಂಟಾಗುತ್ತದೆ. ಯಾವಾಗ ದೇವರ ವಾಕ್ಯ ನಾವು ಓದ್ತೇವೋ ಅದು ನಮ್ಮ ಪಾಪಗಳನ್ನ ತಪ್ಪುಗಳನ್ನ ನಮಗೆ ಕನ್ನಡಿಯಾಗಿ ತೋರಿಸುವಂತದ್ದಾಗಿದೆ. ಆವಾಗ ನಮ್ಮಲ್ಲಿ ಶುದ್ಧೀಕರಣ ನಡೆದಿದೆ. ಇವತ್ತು ಯಾರೆಲ್ಲ ಫ್ರೀ ಇಲ್ಲಿದ್ದೀರೋ, ಮನೆಯಲ್ಲಿದ್ದೀರೋ, ನಿಮ್ಗೆ ಯಾವುದೇ ರೀತಿಯ ಕರ್ತವ್ಯಗಳು ಕೆಲಸಗಳು ಅಥವಾ ಇಲ್ಲವೋ, ನಿಮ್ಮ ಮನೆಗಳಲ್ಲಿ ಕೂತುಕೊಂಡು ಏಕಾಂತವಾಗಿ ಕೂತುಕೊಂಡು ಸತ್ಯವೇದವನ್ನು ಓದ್ರಿ. ಅದೆಷ್ಟು ಚಾಪ್ಟರ್ ಓದೋಕ್ಕಾಗುತ್ತೋ ಓದ್ರಿ. ಪ್ರಾರ್ಥನೆ ಮಾಡೋದಕ್ಕೆ ಎಷ್ಟೊತ್ತರ ಆಗುತ್ತೋ ಅಷ್ಟೊತ್ತು ಮಾಡ್ರಿ. ಅಥವಾ ಆರಾಧನೆ ಮಾಡೋದಕ್ಕೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಆರಾಧನೆ ಮಾಡ್ರಿ. ಕರ್ತನ ಸನ್ನಿಧಿಯಲ್ಲಿ ಈ ರೀತಿ ಮಾಡುವಾಗ ಮಾತ್ರವೇ ನಮ್ಮ ಆತ್ಮ ಪರಲೋಕ ರಾಜ್ಯಕ್ಕೆ ಸಿದ್ಧ ಆಗುವಂತದ್ದಾಗಿದೆ. ಎಲ್ಲ ಕೆಲಸವನ್ನ ಸ್ಥಗಿತಗೊಳಿಸಿ ಕರ್ತನಿಗೆ ನಾವು ಸಮರ್ಪಣೆ ಮಾಡೋಣ. ಇವತ್ತಿನ ದಿವಸ ಕರ್ತನ ಸನ್ನಿಧಾನ, ನಿನ್ನೆ ದಿವಸ ನಾವು ಧ್ಯಾನ ಮಾಡಿದ್ವಿ. ವಿಮೋಚನ ಕಾಂಡ 23ನೇ ಅಧ್ಯಾಯ 28ನೇ ವಚನ. ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ, ಅದಲ್ಲದೆ ಕಡಜದ ಹುಳಗಳನ್ನು ನಿಮ್ಮ ಮುಂಚಿತವಾಗಿ ಕಳುಹಿಸುವೆನು. ಹಿವಿಯರು, ಕಾನಾನ್ಯರು, ಹಿತ್ತಿಯರು ನಿಮ್ಮ ಮುಂದೆ ನಿಲ್ಲದಂತೆ ಅವು ಅವರನ್ನು ಓಡಿಸಿ ಬಿಡುವವು. ಆದ್ರೆ ಕರ್ತನೆ ಹೇಳ್ತಾ ಇದ್ದಾನೆ, ಈ ಇಸ್ರೇಲ್ ವಾಗ್ದಾನ ದೇಶಕ್ಕೆ ಬರುವುದಕ್ಕಿಂತ ಮುಂಚೆ ಆ ದೇಶವನ್ನು ಅವರು ತಮ್ಮದಾಗಿಸಿಕೊಳ್ಳಬೇಕು. ಅದು ಸ್ವಂತ ದೇಶವಾಗಿ ಅವರಿಗೆ ಮಾರ್ಪಡಬೇಕು ಅಂದ್ರೆ ಅಲ್ಲಿಯ ಜನರು ಬಿಟ್ಟು ಹೋಗ್ಬೇಕಾಗಿತ್ತು. ಕರ್ತನೆ ಹೇಳ್ತಾ ಇದ್ದಾನೆ, ಅವ್ರನ್ನೆಲ್ಲ ನಾನು ಖಾಲಿ ಮಾಡಿಸ್ತೀನಿ, ಅವರನ್ನೆಲ್ಲ ನಾನು ಹೊರಡಿಸ್ತೀನಿ. ಆದ್ರೆ ನಾನೇನು ಮಾಡ್ತೇನೆ, ನಾನು ಒಂದೇ ಸಾರಿ ಅವರನ್ನು ಹೊರಡಿಸೋದಿಲ್ಲ, ಒಂದೇ ವರ್ಷದೊಳಗೆ ಅವರೆಲ್ಲರನ್ನು ಅಲ್ಲಿಂದ ಹೊರಡಿಸೋದಿಲ್ಲ. 29ನೇ ವಚನ, ಯಾಕೆಂದರೆ ದೇಶದಲ್ಲಿ ಜನರು ಕಡಿಮೆ ಆಗುವುದರಿಂದ ಕಾಡು ಮೃಗಗಳು ಹೆಚ್ಚಿ ನಿಮಗೆ ತೊಂದರೆಗೆ ಕಾರಣವಾದಿತ್ತು. ನೀವು ಆ ಒಂದು ಅನ್ಯ ದೇಶಸ್ಥರಾಗಿರುವಂತಹ ಜನರನ್ನ ನೀವು ತೊಂದರೆ ಅಂತ ಅನ್ಕೊಂಡಿದ್ದೀರಿ. ಆದ್ರೆ ಅವರು ಒಂದೇ ಸಾರಿ ನಿಮ್ಮನ್ನ ಬಿಟ್ಟು ಹೋಗುವ ಅಥವಾ ನಿಮ್ಮ ಮುಂದೆ ಹೋಗುವಾಗ ನಿಮಗೆ ಯಾರ ಭಯ ಇರುತ್ತೆ? ಕಾಡು ಪ್ರಾಣಿಗಳು ಬಂದು ನಿಮ್ಮನ್ನ ವಧಿಸಿ ಬಿಟ್ಟವು ಅಥವಾ ಸಂಹರಿಸಿ ಬಿಟ್ಟವು ಅನ್ನುವ ಒಂದು ಮಾತನ್ನ ಕರ್ತನ ಹೇಳ್ತಾ ಇದ್ದಾನೆ. ನೀವು ಅಭಿವೃದ್ಧಿಯಾಗಿ ದೇಶದಲ್ಲೆಲ್ಲ ತುಂಬಿಕೊಳ್ಳುವ ತನಕ ಅವರನ್ನು ಸ್ವಲ್ಪವಾಗಿ ಹೊರಡಿಸುತ್ತಿರುವೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗಿರುವಂತಹ ಕಷ್ಟಗಳು, ಈಗಿರುವಂತಹ ಶೋಧನೆಗಳು ನಾವು ತಪ್ಪಿಸಿಕೊಳ್ಳುವುದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಒಂದು ಸಾರಿ ಇದು ಮುಗಿದ್ರೆ ಸಾಕು ಅಂತ ಅನ್ಕೊಂಡು, ಒಂದು ಸಾರಿ ಮುಗಿದ ನಂತರ ಏನು? ಕ್ರಿಸ್ತ ಜೀವಿತ ಅಂದ್ರೆ ಹೋರಾಟದ ಜೀವಿತ. ಕ್ರಿಸ್ತ ಜೀವಿತ ಅಂತಂದ್ರೆ ಸವಾಲುಗಳನ್ನು ಎದುರಿಸುವ ಜೀವಿತ. ಕ್ರಿಸ್ತ ಜೀವಿತ ಅಂತಂದ್ರೆ ಸಮಸ್ಯೆಗಳನ್ನು ಎದುರಿಸುವ ಜೀವಿತ. ಎಂದಿಗೂ ಕೂಡ ಸಮಸ್ಯೆ ಮುಗಿಯೋದಿಲ್ಲ. ಕಷ್ಟ ಲೋಕದವರಿಗೆ ಮುಗಿದೋಗುತ್ತಾ? ಕಷ್ಟ ಎಂದಿಗೂ ಮುಗಿಯೋದಿಲ್ಲ. ಯಾಕೆಂದ್ರೆ ಈ ಲೋಕ ಈ ಪಾಪದಿಂದ, ದುಷ್ಟತನದಿಂದ ತುಂಬಿಕೊಂಡಿದೆ ಪ್ರಿಯರೇ. ನಾವು ಕೂಡ ನಮ್ಮ ತಾಯಿ ಗರ್ಭದಲ್ಲಿ ಹುಟ್ಟಿ ಬರುವಾಗ ನಾವು ಯಾರು ಕೂಡ ಯೇಸು ಕ್ರಿಸ್ತನ ರೀತಿಯಲ್ಲಿ ಪರಿಶುದ್ಧರಾಗಿ ಹುಟ್ಟು ಬಂದಿಲ್ಲ. ನಾವೆಲ್ಲರೂ ಕೂಡ ಪಾಪ ಶಾಪವನ್ನು ಹೊತ್ತುಕೊಂಡು ಬಂದಿದ್ದೇವೆ. ಜನ್ಮ ಪಾಪ, ನಮ್ಮ ತಂದೆಗಳ ತಾಯಿಗಳ ಶಾಪಗಳು ನಮ್ಮ ತಲೆ ಮೇಲೆ ಹೊತ್ತುಕೊಂಡು ಬಂದಿದ್ದೇವೆ. ಯಾರು ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಅಪ್ಪ ತಪ್ಪೇ ಮಾಡಿಲ್ಲ, ನಮ್ಮ ಅಮ್ಮ ತಪ್ಪೇ ಮಾಡಿಲ್ಲ, ನಮ್ಮ ತಾತ ತಪ್ಪೇ ಮಾಡಿಲ್ಲ, ನಮ್ಮ ಅಜ್ಜಿ ತಪ್ಪೇ ಮಾಡಿಲ್ಲ ಅಂತ ಅನ್ಕೊಂಡು ಎಂದಿಗೂ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರವರ ಕಾಲದಲ್ಲಿ ಅವರವರು ದೇವರ ವಾಕ್ಯವನ್ನು ತಿಳಿಯದ ಕಾರಣ ಅನೇಕ ತಪ್ಪುಗಳನ್ನ ಅವರು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಅವರು ಮಾಡಿದ ತಪ್ಪುಗಳ ಶಾಪಗಳನ್ನ ನಾವು ಹೊತ್ತು ಆ ತಾಯಿ ಗರ್ಭದಿಂದ ಹೊರಗಡೆ ಬಂದಿದ್ದೇವೆ. ಇವತ್ತಿನ ದಿವಸ
ನಮ್ಮನ್ನ ನಾವು ತಗ್ಗಿಸಿಕೊಳ್ಳುತ್ತಾ ಕರ್ತನ ಸನ್ನಿಧಾನ ಹೇಳೋಣ. ಕರ್ತನೆ, ನಿನಗೆ ವಿಧೇಯನಾಗಿ ನಿನ್ನ ಚಿತ್ತ ಪ್ರಕಾರವಾಗಿ ನಡೆಯುವಾಗ ಸಹಾಯದಸ್ತವನ್ನ ಚಾಚು ಎನ್ನುವುದನ್ನು ಕೇಳಿಕೊಳ್ಳೋಣ. ಕರ್ತನೆ ಹೇಳ್ತಾ ಇದ್ದಾನೆ, ಒಂದೇ ಸಾರಿ ನಿಮ್ಮ ಊರಿನ ಮುಂದೆ ಇರುವಂತಹ ಸಮಸ್ಯೆಗಳಿಂದ ಹೊರಡಿಸೋದಿಲ್ಲ. ಸಮಸ್ಯೆಗಳಿಂದ ಹೊರಡಿಸಿಬಿಟ್ರೆ ಕೆಂಪು ಸಮುದ್ರವನ್ನ ಕರ್ತನು ಒಂದೇ ಸಾರಿ ಇಬ್ಬಾಗ ಮಾಡಿ ಇಸ್ರೇಲರನ್ನ ನಡೆಸಿ ಇಸ್ರೇಲರು ಆ ಒಂದು ಕೆಂಪು ಸಮುದ್ರ ದಾಟಿ ಬಂದ ಕೂಡ್ಲೆ ಎಲ್ಲ ಚೆನ್ನಾಗಾಯ್ತು ಅಂದಾಗ ಏನು ಹುಡುಕಕ್ ಹೋದ್ರು? ನಮಗೆ ಆಹಾರ ಇಲ್ಲ, ನಮಗೆ ಮಾಂಸ ಇಲ್ಲ, ನಮಗೆ ನೀರಿಲ್ಲ ಅಂತ ಅನ್ಕೊಂಡು ಕೇಳಕ್ ಬಯಸಿದ್ರು. ಕೆಂಪು ಸಮುದ್ರದ ಆ ನೀರನ್ನ ಇಬ್ಬಾಗ ಮಾಡಿದಂತ ಆ ಕರ್ತನಾದ ಯೇಸು ಅವರಿಗೆ ಆಹಾರ ಕೊಡದೆ ಇರ್ತಾ ಇದ್ದಾನ? ಅವರಿಗೆ ಮಾಂಸವನ್ನ ಅಥವಾ ಅವರಿಗೆ ಒಂದು ಇಷ್ಟಪಡುವಂತ ಆಹಾರವನ್ನ ಕೊಡದೆ ಇರ್ತಿದ್ನ? ಆದ್ರೆ ಆ ಇಷ್ಟಪಡುವಂತ ಆಹಾರವನ್ನ ಕೊಡದೆ ಇರ್ತಾ ಇದ್ನ ಅನ್ನುವ ರೀತಿಯ ಒಂದು ಭರವಸೆ ಅವರಿಗೆ ದೇವರ ಮೇಲೆ ಇಲ್ಲದ ಕಾರಣ ಅವ್ರೇನ್ ಮಾಡಿದ್ರು? ಅವರು ದೇವರ ವಿರುದ್ಧವಾಗಿ ಗುಣಗಿಟ್ಟಿದ್ರು. ನಾವು ಕೂಡ ಅಷ್ಟೇ, ಒಂದ್ ಸ್ವಲ್ಪ ನಮಗೆ ಚೆನ್ನಾಗಾಗ್ಲಿ ನೋಡ್ರಿ, ಒಂದ್ ಸ್ವಲ್ಪ ಸಮೃದ್ಧಿ ಬರ್ಲಿ, ಒಂದ್ ಸ್ವಲ್ಪ ಐಶ್ವರ್ಯ ಬರ್ಲಿ, ನಮ್ಮ ಕ್ಯಾರೆಕ್ಟರ್ನ ನಾವೇ ಲೆಕ್ಕ ಹಾಕಿದ್ರೆ ನಮಗಿಂತ ದುಷ್ಟರು ಯಾರಿಲ್ಲ. ಅದನ್ನ ನಾವು ಹೇಳ್ಕೋಬಹುದು. ಯಾಕೆಂದ್ರೆ ನಮ್ಮ ಬಗ್ಗೆ ನಮಗ್ ಗೊತ್ತಿದೆ. ನಾವು ಇನ್ನೊಬ್ಬರ ಹತ್ರ ಹೇಳೋದಕ್ಕೆ ನನ್ನನ್ನ ದುಷ್ಟ ಅಂತ ಹೇಳ್ತೀಯ, ನನ್ನನ್ನ ಕಳ್ಳ ಅಂತ ಹೇಳ್ತೀಯ, ನನಗನ್ನ ಮೋಸಗಾರ ಅಂತ ಹೇಳ್ತೀಯ. ಆದ್ರೆ ನಾವು ಒಬ್ಬರೇ ಕೂತು ನಮ್ಮ ಜೊತೆನೆ ನಾವು ಮಾತಾಡುವಾಗ ನಮಗ್ ಗೊತ್ತಾಗುತ್ತೆ ನಾವು ಎಂತ ದುಷ್ಟರಾಗಿದ್ದೇವೆ ಅಂತ. ಆದ್ರೆ ಕರ್ತನು ಆ ಎಲ್ಲ ದುಷ್ಟತನವನ್ನ ನಮ್ಮಿಂದ ತೆಗೆದು ಹಾಕಿ ಆತನು ಇವತ್ತಿನ ದಿವಸ ಪರಿಶುದ್ಧರಾಗಿ ನಿಲ್ಲಿಸಿದ್ದಾನೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಹೇಳಿದ, ನೀವು ಅಭಿವೃದ್ಧಿಯಾಗಿ ದೇಶದಲ್ಲೆಲ್ಲ ತುಂಬಿಕೊಳ್ಳುವ ತನಕ ಅವರನ್ನು ಸ್ವಲ್ಪ ಸ್ವಲ್ಪವಾಗಿ ಹೊರಡಿಸುತ್ತಿರುವೆನು. ಆದ್ರೆ ನ್ಯಾಯಸ್ಥಾಪಕರ ಪುಸ್ತಕ 1ನೇ ಅಧ್ಯಾಯ 19-36 ವಚನಗಳನ್ನ ಗಮನಿಸೋಣ. ಅಲ್ಲಿ ನಡೆದಂತ ಕೆಲವು ವಿಚಾರಗಳನ್ನು ಗಮನಿಸೋಣ. ನ್ಯಾಯಸ್ಥಾಪಕರ ಪುಸ್ತಕ 1ನೇ ಅಧ್ಯಾಯ 19ನೇ ಅಧ್ಯಾಯ 36ನೇ ವಚನ. ಈ ಎಲ್ಲ ಜನಾಂಗಗಳು ಇಸ್ರೇಲ್ ದೇಶದಿಂದ ಅವರು ಹೊರಗಡೆ ಹೋಗ್ಬೇಕಾಗಿತ್ತು. ಈ ಇಸ್ರೇಲ್ರು ತಮ್ಮ ಒಂದು ವಾಗ್ದಾನ ದೇಶವನ್ನು ಹೊಂದಿಕೊಳ್ಳುವಾಗ, ಅವರು ನೆಲೆಸುವಾಗ, ಅವರ ಪರ್ಮನೆಂಟ್ ಆಗಿ ಒಂದು ಏನಂತಂದ್ರೆ ಕರ್ತನು ಇಲ್ಲಿ ಬಾಡಿಗೆ ಲೀಸ್ ಮನೆಯನ್ನ ಕೊಡ್ತಾ ಇಲ್ಲ, ಅವರಿಗೆ ಸ್ವಂತ ಜಾಗವನ್ನ ಕೊಡ್ತಾನೆ. ಅವರ ಕುಲಗಳಿಗೆ ದೇಶವನ್ನ ಬರ್ಕೊಡ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ಒಬ್ಬ ತಂದೆ ಆಸ್ತಿಯನ್ನು ತನ್ನ ಮಕ್ಕಳಿಗೆ ಬರ್ಕೊಡ್ತಾನೋ ಆ ರೀತಿಯಲ್ಲಿ ತನ್ನ ತಂದೆಯಾದ ದೇವರು ತನ್ನ ಮಕ್ಕಳಿಗೆ ತನಗೆ ಒಂದು ಮೇರೆಯನ್ನ ಆ ಒಂದು ಪ್ರದೇಶಗಳನ್ನ ಬರೆದು ಕೊಡ್ತಾ ಇದ್ದಾರೆ. ಇಲ್ಲಿ ನೋಡುವಾಗ ಯೆಹೋವನು ಯಹೂದ್ಯರ ಸಂಗಡ ಇದ್ದದರಿಂದ ಅವರು ಪರ್ವತಗಳನ್ನೆಲ್ಲ ಸ್ವತಂತ್ರಿಸಿಕೊಂಡರು. ಆದರೆ ತಗ್ಗಿನ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ಕಬ್ಬಿಣದ ರಥಗಳಿದ್ದರಿಂದ ಅವರನ್ನು ಹೊರಡಿಸುವುದು ಆಗಲಿಲ್ಲ. ಯೆರೂಸಲೇಮಿನಲ್ಲಿದ್ದ ಯೆಬೂಸಿಯರನ್ನು ಹೊರಡಿಸುವುದು ಬೆನ್ಯಾಮೀನರಿಂದ ಆಗದೆ ಹೋಯಿತು ಎಂದು ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಕರ್ತನೆ ಹೇಳಿದ, ಸ್ವಲ್ಪ ಸ್ವಲ್ಪವಾಗಿ ನಾನು ಹೊರಡಿಸ್ತೀನಿ ಅಂತ ಹೇಳಿದ. ಆದ್ರೆ ಅಲ್ಲಿ ನೋಡುವಾಗ ಯಾರು ಹೊರಡ್ಲಿಲ್ಲಂತೆ? ಆ ತಗ್ಗಿನ ಪ್ರದೇಶದಲ್ಲಿರುವಂತಹ ಜನರು ಆ ಒಂದು ಕಬ್ಬಿಣದ ರಥಗಳಿದ್ದರಿಂದ ಮತ್ತು ಈ ಯೆಬೂಸಿಯರನ್ನು ಅವರು ಈ ಬೆನ್ಯಾಮೀನರಿಗೆ ಅವರನ್ನು ಹೊರಡಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಅಂತೆ. ಯಾಕೆ ಹೊರಡಿಸುವುದಕ್ಕೆ ಸಾಧ್ಯವಾಗದೇ ಇರಬಹುದು? ದೇವರು ಹೊರಡಿಸಲಿಲ್ವಾ? ಅಥವಾ ದೇವರು ಹೊರಡಿಸುವುದಕ್ಕೆ ಮನಸ್ಸು ಮಾಡಲಿಲ್ವಾ? ಈಗ ದೇವರು ಸ್ವಂತ ಜಾಗ ಅಂತ ಅನ್ಕೊಂಡು ಇಸ್ರೇಲ್ರಿಗೆ ಕೊಟ್ಟಾಯ್ತು. ಇಸ್ರೇಲ್ರಿಗೆ ಕೊಟ್ಟಾದಂದ್ರ ಆ ಅನ್ಯ ಜನರು ಹೋಗ್ಬೇಕಾಗಿರೋರು, ಹೊರಗಡೆ ಹೋಗ್ಬೇಕಾಗಿರೋರು ಇನ್ನೂ ಕೂಡ ಆ ದೇಶದಲ್ಲೇ ಇದ್ರು. ಯಾಕೆ? ಒಂದು ಆಸ್ತಿಯನ್ನ 2 ಓನರ್ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು ಆಸ್ತಿಯನ್ನ ಒಬ್ಬ ಓನರ್ ಮಾತ್ರ ತನ್ನದಾಗಿಸಿಕೊಳ್ಳೋದಕ್ಕೆ ಸಾಧ್ಯ. ಇನ್ನೊಬ್ಬನನ್ನ ಕಳಿಸ್ಬೇಕು, ಇನ್ನೊಬ್ಬ ಇರಬೇಕು. ಇಲ್ಲಿ ಇಬ್ಬರೂ ಇದ್ದಾರೆ. ಈಗ 2 ಆಸ್ತಿಯ ಓನರ್ಗಳು ಇಬ್ರು ಇದ್ದಾಗ ಏನಾಗುತ್ತೆ? ಕಚ್ಚಾಟ ಆಗುತ್ತೆ. ಸ್ವಂತ ಒಡ ಹುಟ್ಟಿದವರ ಮಧ್ಯದಲ್ಲೇ ಕಚ್ಚಾಟ ನಡೆಯುತ್ತೆ. ಯಾಕಂದ್ರೆ ಅಬ್ರಾಮನ ಮತ್ತು ಲೋಟನ ದನಕಾಯವರ ಮಧ್ಯದಲ್ಲಿ ಜಗಳ ಆಯ್ತಂತೆ. ಇಡೀ ಲೋಕದಲ್ಲಿ ಇಡೀ ಭೂಮಿಯಲ್ಲಿ ಅವರೇ ಇದ್ರು, ಆದ್ರೂ ಕೂಡ ಅವ್ರ ಮಧ್ಯದಲ್ಲಿ ಜಗಳ ಆಯ್ತು. ಇಲ್ಲಿ 2 ಓನರ್, ಮೊದಲಿದ್ದ ಓನರ್ ಮತ್ತೆ ಹಳೆ ಓನರ್ ಒಟ್ಟಿಗೆ ಇದ್ದಾಗ ಸಾಮಾನ್ಯವಾಗಿ ಅಲ್ಲಿ ವ್ಯಾಜ್ಯ ಆಗುತ್ತೆ, ಜಗಳ ಆಗುತ್ತೆ. ಯಾಕೆ ಅವರು ಹೊರಡಿಸಲ್ಪಡಲಿಲ್ಲ ಅಂತ ಅನ್ಕೊಂಡು ನಾವು ಗಮನಿಸೋದಾದ್ರೆ, ನಾವು ಗಮನಿಸ್ರಿ ನೋಡ್ರಿ,
ಯೆಹೋವನು ಯೆಹೂದ್ಯರ ಸಂಗಡ ಇದ್ದದರಿಂದ ಅವರು ಪರ್ವತ ಸ್ವತಂತ್ರಿಸಿಕೊಂಡ್ರು. ಆದರೆ ತಗ್ಗಿನ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ಕಬ್ಬಿಣದ ರಥಗಳಿದ್ದದರಿಂದ ಅವರನ್ನು ಹೊರಡಿಸುವುದು ಆಗಲಿಲ್ಲ. ನೋಡ್ರಿ, ಯಹೂದ್ಯರಿಗೆ ಆಗ್ಲಿ, ಕರ್ತನನ್ನ ನಂಬಿರೋ ಇಸ್ರೇಲರಿಗೆ ಯುದ್ಧದಲ್ಲಿ ಜಯ ಕೊಡ್ತಿದ್ದದ್ದು ಯಾವ ರಥಗಳಲ್ಲ, ಯಾವ ಕುದುರೆಗಳಲ್ಲ, ಯಾವ ಒಂದು ಶಸ್ತ್ರಾಸ್ತ್ರಗಳಲ್ಲ. ಅವರಿಗೆ ಜಯ ಕೊಡ್ತಿದ್ದು ಏನು ಅಂತಂದ್ರೆ ದೇವರ ಕೃಪೆ ಆಗಿದೆ, ದೇವರ ಬಲ ಆಗಿದೆ. ದೇವರ ಬಲವನ್ನ ಹೊಂದಿಕೊಂಡು ಯುದ್ಧ ಮಾಡಿದಂತ ಇಸ್ರೇಲರು ಯಾರನ್ನು ಕೂಡ ಬಿಟ್ಟಿಲ್ಲ. ಅವರೆಲ್ಲರ ಮೇಲೆಯೂ ಕೂಡ ಪ್ರಾಬಲ್ಯ ಸಾಧಿಸಿದೆ. ಆದ್ರೆ ಈ ಒಂದು ಜನಾಂಗಗಳ ಮೇಲೆ ಇವರಿಗೆ ಪ್ರಾಬಲ್ಯ ಸಾಧಿಸುವುದಕ್ಕೆ ಆಗಲ್ಲ ಎಂದು ನೋಡುವಾಗ ಅವರು ದೇವರ ಜೊತೆ ಸರಿಯಾದ ರೀತಿಯಲ್ಲಿ ಕನೆಕ್ಷನ್ ಹೊಂದಿರಲಿಲ್ಲ. ಇವತ್ತಿನ ದಿವಸ ಶತ್ರುಗಳು ನಮ್ಮ ಮೇಲೆ ಅಥವಾ ಹೊರಗಡೆ ಇರುವಂತಹ ಜನರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ತಪ್ಪು ಹೊರಿಸ್ತಾ ಇದ್ದಾರೆ, ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ದಾರೆ ಅಂತಂದಾಗ ಇದಕ್ಕೆ ಕಾರಣ ಕೇವಲ ಅಲ್ಲಿ ಮಧ್ಯದಲ್ಲಿರುವಂತಹ ಹೋರಾಟ ಮಾತ್ರ ಅಲ್ಲ. ಇದಕ್ಕೆ ಹಿಂದೆ ಇರುವಂತಹ ಕಾರಣ ಅನೇಕ ಬಾರಿ ನಮ್ಮ ತಪ್ಪುಗಳು, ನಮ್ಮ ಪಾಪಗಳು ಆಗಿರ್ತವೆ, ನಮ್ಮ ದೇವರ ವಿರುದ್ಧವಾಗಿ ನಡೆದಂತ ಕಾರ್ಯಗಳಾಗಿರ್ತವೆ. ಇವತ್ತಿನ ದಿವಸ ನಾವು ಅದನ್ನ ಕಂಡುಹಿಡ್ಕೋಬೇಕಾಗಿದೆ. ಯಾಕಂದ್ರೆ ನಮ್ಮ ಬಗ್ಗೆ ನಮಗೆ ಹೇಳಬೇಕಂತ ಅವಶ್ಯಕತೆ ಇಲ್ಲ. ಇನ್ನೂ ಏನಂತಂದ್ರೆ ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ ಎನ್ನುವುದಾದ್ರೆ ದೇವರ ವಾಕ್ಯವನ್ನು ಓದುವಾಗ ನೀನು ಯಾರು ಎಂದು ಕರ್ತನು ನಿನಗೆ ಹೇಳುತ್ತಾನೆ. ಇಲ್ಲಿ ನಾವು ನೋಡಿದ್ರೆ 21 ಯೆರೂಸಲೇಮಿನಲ್ಲಿದ್ದ ಯೆಬೂಸಿಯರನ್ನು ಹೊರಡಿಸುವುದು ಬೆನ್ಯಾಮೀನರಿಂದ ಆಗದೆ ಹೋಯಿತು. ಅವರು ಇಂದಿನವರೆಗೂ ಅಂದ್ರೆ ನ್ಯಾಯಸ್ಥಾಪರ ಕಾಲದವರೆಗೂ ಬೆನ್ಯಾಮೀನರ ಸಂಗಡ ಯೆರೂಸಲೇಮಿನಲ್ಲಿಯೇ ವಾಸವಾಗಿದ್ದಾರೆ. ನಮಗೆ ಕರ್ತನು ಹೇಳಿದನು, ನೀವು ಅನ್ಯ ಜನರಿಂದ ಬೇರ್ಪಡಬೇಕು, ನೀವು ಇಜ್ಜೋಡಾಗಬಾರದು, ನೀವು ಕನೆಕ್ಷನ್ ಅನ್ನು ಇಟ್ಕೋಬಾರದು. ಇದು ಏನಪ್ಪ, ದೆವ್ವಗಳ ಪಂಕ್ತಿ ಮತ್ತು ಅದೇ ರೀತಿಯಲ್ಲಿ ದೇವಜನರ ಪಂಕ್ತಿಯಲ್ಲಿ ಒಂದು ಸಪರೇಷನ್ ಇರಬೇಕು. ಆದ್ರೆ ಅನೇಕ ಜನರು ಈಗಲೂ ಕೂಡ ಅನ್ಯ ಜನರ ಮಧ್ಯದಲ್ಲಿ ಅನ್ಯ ಕಾರ್ಯಗಳನ್ನ ಮಾಡುತ್ತಾ ಜೀವನ ಮಾಡಿಕೊಂಡು ಇಜ್ಜೋಡತನವನ್ನ ಮಾಡ್ತಿದ್ದಾರೆ ಅಂತಂದ್ರೆ ಯಾಕೆ ಅಂತಂದ್ರೆ ಅವ್ರು ಇನ್ನೂ ಕೂಡ ಸಪರೇಟ್ ಆಗಿಲ್ಲ. ನಮಗಿನ್ನೂ ಕೂಡ ಅದು ಒಡ ಹುಟ್ಟಿದವರೇ ಆಗಿರಬಹುದು, ತಂದೆ ತಾಯಿನೇ ಆಗಿರಬಹುದು, ನಮ್ಮ ನೆಂಟರಷ್ಟರೇ ಆಗಿರಬಹುದು, ನೆರೆ ಹೊರೆಯವರೇ ಆಗಿರಬಹುದು. ಯಾಕೆ ನಮಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇದೆ ಅಂತಂದ್ರೆ, ಯಾಕೆ ನಮಗೆ ಅಷ್ಟೊಂದು ಅವರ ವಿಚಾರವಾಗಿ ಹೃದಯ ಮಿಡಿಯುತ್ತೆ ಅಂತಂದ್ರೆ, ಅವರನ್ನ ಯಾಕೆ ನೋಡ್ಬೇಕು, ಅವರನ್ನ ಯಾಕೆ ಅದ್ರ ಜೊತೆ ಕೂರ್ಬೇಕು ಅನಿಸ್ತದೆ ಅಂತಂದ್ರೆ, ಅವರು ಇನ್ನೂ ಕೂಡ ನಮ್ಮ ಹೃದಯದಿಂದ ದೂರ ಆಗಿಲ್ಲ, ಅವರು ಬೇರ್ಪಟ್ಟಿಲ್ಲ, ಇನ್ನೂ ಕೂಡ ಅವರು ನಮ್ಮ ಒಳಗಡೆನೇ ಇದ್ದಾರೆ. ನಮಗೇನಂದ್ರೆ ದೇವರು ಬೇಕು, ಅವರೂ ಬೇಕು ಅನ್ನೋ ರೀತಿಯಲ್ಲಿ ಅನಿಸ್ತಾ ಇದೆ. ದೇವರೂ ಬೇಕು, ಸೈತಾನನೂ ಬೇಕು, ದೇವರು ಬೇಕು, ಈ ಲೋಕನೂ ಬೇಕು, ದೇವರು ಬೇಕು, ಈ ಲೋಕದಲ್ಲಿರುವಂತಹ ಕಾರ್ಯಗಳೂ ಬೇಕು ಅನ್ನೋದನ್ನ ಅನಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ನಾವೇನ್ ಮಾಡ್ತಾ ಇದೀವಿ, ಅವರನ್ನ ಸಪರೇಟ್. ನಾವೇನ್ ಅದಕ್ಕೆ ರೀಸನ್ ಕೊಡ್ತೀವಿ ಅಂತಂದ್ರೆ, ಎಲ್ಲರನ್ನ ಕಳ್ಕೊಂಡ್ ಬಿಡಕ್ಕಾಗುತ್ತೆ, ಯಾರು ಒಂದು ಸಹಾಯ ಮಾಡಕ್ ಬೇಡವ, ಯಾರು ನಮ್ಗೆ ಕೈ ತೋರ್ಸಕ್ ಬೇಡವ, ಯಾರು ನಮ್ಮನ್ನ ಕೈ ಎತ್ತಕ್ ಬೇಡವ, ಯಾರು ನಮಗೆ ಏನಾದ್ರೂ ಒಂದು ಕಷ್ಟವಂತ ಆವಾಗ ಹೆಲ್ಪ್ ಮಾಡಕ್ ಬೇಡವ ಅನ್ನೋ ರೀತಿಯಲ್ಲಿ ಅಂದ್ರೆ ನಿಮಗೆ ದೇವರಿಗಿಂತ ಸಹಾಯಕನ ಇನ್ನೊಬ್ಬನಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ನೆನೆಸಿದ ರೀತಿಯಲ್ಲಿ ಕಾಣದ ಕೈಗಳು ನಿಮಗೆ ಸಹಾಯ ಮಾಡ್ತವೆ. ಇವತ್ತಿನ ದಿವಸವೂ ಕೂಡ ನಿಮಗೆ ಅದ್ಭುತ ಮಾಡಿದ್ರೆ ಇಂಟ್ರೆಸ್ಟ್ ಅಲ್ಲ, ನಿಮಗೆ ಅದ್ಭುತ ಮಾಡಿದ್ದು ಈ ಲೋಕ ಅಲ್ಲ, ನಿಮಗೆ ಅದ್ಭುತ ಮಾಡಿದ್ದು ಯಾವ ಈ ಲೋಕದಿಂದ ಈ ಪಾಪದಿಂದ ಬರುವಂತ ಲಾಭಗಳಲ್ಲ. ಈ ನಿಮಗೆ ಅದ್ಭುತ ಮಾಡಿರೋದು ಯಾವ ಈ ಲೋಕ ಸಂಬಂಧವಾದ ವಿಚಾರಗಳಲ್ಲ, ಅಥವಾ ನಮ್ಮ ಹಳೆಯ ಜೀವಿತವಲ್ಲ. ನಮಗೆ ಅದ್ಭುತವನ್ನ ಮಾಡಿದ್ದು ಸರ್ವಶಕ್ತನಾದ ದೇವರಾದ ಯೇಸು ಆಗಿದ್ದಾನೆ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಲ್ಲ. ಅಷ್ಟು ಮಾತ್ರವಲ್ಲ, ಮನಸ್ಸೆ ಕುಲದವರು ಹಂಗೆ ಮಾಡಿದ್ರು. ಯಹೂದ ಕುಲ ಆಯ್ತು, ಬೆನ್ಯಾಮಿನ್ ಕುಲ ಆಯ್ತು, ಬೆತ್ಷೆಹೇನ್, ತಾನಾಕ್, ದೋರ್, ಇಬ್ಲೆಯಂ, ಮೆಗಿದ್ದೋ ಎಂಬ ಪಟ್ಟಣಗಳನ್ನು, ಅವುಗಳ ಗ್ರಾಮಗಳನ್ನು ಸ್ವಾಧೀನ ಮಾಡಿಕೊಳ್ಳಿಲ್ಲ, ಸ್ವಾಧೀನ ಮಾಡ್ಕೋಬೇಕಿತ್ತು. ಇವರು ನನ್ನದು, ಅದು ದೇಶ ನನ್ನ ಸ್ಥಳ ಅಂತ ಅನ್ಕೊಂಡು ಸ್ವಾಧೀನ ಮಾಡ್ಕೋಬೇಕಿತ್ತು, ಸ್ವಾಧೀನ ಮಾಡಲಿಲ್ಲ. ಆದುದರಿಂದ ಯಾರು ಅಲ್ಲಿ ಇದ್ರಂತೆ, ಕಾನಾನ್ಯರು ಆ ಪ್ರಾಂತದಲ್ಲೇ ವಾಸಿಸುವುದಕ್ಕೆ ದೃಢ ಮಾಡಿದರು. ನಾವು ಯಾವಾಗ ನಮ್ಮ ಸ್ಥಳವನ್ನ ನಮ್ಮ ಸ್ಥಳಕ್ಕೆ ನಾವು ಮೇರೆ ಹಾಕಿ ಇದು ನಂದು ಅಂತ ಅನ್ಕೊಂಡು ಹೇಳೋದಿಲ್ವೋ, ಆವಾಗ ಆಟೋಮೆಟಿಕಲಿ ಶತ್ರು ಅಥವಾ ನೆರೆಹೊರೆಯವರು ಬಂದು ಒತ್ತುವರಿ ಮಾಡಿಕೊಂಡು ಅವ್ರದ್ದು ಮಾಡ್ಕೊಬಿಡ್ತಾರೆ.
ಒಂದು ಸಾರಿ ಅವ್ರದ್ದು ಮಾಡಿಕೊಂಡು ನಾವು ಅಷ್ಟು ಸುಲಭದಲ್ಲಿ ನಾವು ಬಿಡಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿವಸ ನಮ್ಮ ಕುಟುಂಬದಲ್ಲಿ ಅನೇಕ ಜನರು ಬಂಧನದಲ್ಲಿದ್ದಾರೆ, ಸಿಕ್ಕಿ ಹಾಕಿಕೊಂಡಿದ್ದಾರೆ ಅನ್ನೋದಾದರೆ ನಾವೇ ಶತ್ರುಗಳನ್ನ ಒಳಗಡೆ ಬಿಟ್ಕೊಂಡು ಬಿಟ್ಟಿದ್ದೀವಿ. ಶತ್ರುಗಳನ್ನ ಒಳಗಡೆ ಬಿಟ್ಕೊಂಡ್ಬಿಟ್ಟು ಅದಕ್ಕೋಸ್ಕರವಾಗಿ ಅವರು ನಮ್ಮ ಕುಟುಂಬದ ಸದಸ್ಯರ ಮೇಲೆ ಆಳ್ವಿಕೆ ಮಾಡ್ತಾ ಇದ್ದಾರೆ. ನಾವು ಮಾಡಿದ್ದು ದೇವರ ಮಾತು ನಮ್ಮ ಮನೆಯಲ್ಲಿ ನಡೀತಾ ಇಲ್ಲ, ನಮ್ಮ ಮಾತು ಇಲ್ಲಿ ನಡೀತಾ ಇಲ್ಲ, ನಾವು ಯಾವುದೇ ರೀತಿಯಲ್ಲಿ ದೇವರ ಚಿತ್ತ ಪ್ರಕಾರವಾಗಿ ಕುಟುಂಬಗಳಲ್ಲಿ ನಡೀತಾ ಇಲ್ಲ ಅಂತ ಗಮನಿಸ್ತೇವೆ. ಇವತ್ತಿನ ದಿವಸ ಯಾರು ಪ್ರಿಯರೇ ನಮ್ಮ ಜೊತೆ ಇರುವಂತಹ ಎಬೂಸ್ಯರಾಗಿದ್ದಾರೆ, ನಮ್ಮ ಜೊತೆ ಇರುವಂತಹ ಕಾನಾನ್ಯರಾಗಿದ್ದಾರೆ, ನಮ್ಮ ಜೊತೆ ಇರುವಂತಹ ನಮ್ಮ ಜೊತೆ ಇರುವಂತಹ ಆ ಹಿರಿಯರು ಯಾರಾಗಿದ್ದಾರೆ? 28ನೇ ವಚನಕ್ಕೆ ಬರೋಣ. ಇಸ್ರಾಯೇಲರು ಬಲಗೊಂಡ ಮೇಲೆ ಅವರನ್ನು ದಾಸತ್ವಕ್ಕೆ ಹಚ್ಚಿದರೆ ಹೊರತು ಅಲ್ಲಿಂದ ಅಟ್ಟಿ ಬಿಡಲಿಲ್ಲ. ಕೆಲವು ಇಸ್ರಾಯೇಲರು ಭಾರಿ ಇಂಟೆಲಿಜೆಂಟ್, ಇವ್ರನ್ನ ಯಾಕಪ್ಪ ಇವ್ರನ್ನ ಬಿಟ್ಟು ಕಳಿಸೋದು, ನಮ್ ಚಾಕ್ರಿ ಕೆಲ್ಸಕ್ಕೆ ಮಾಡ್ಕೊಂಡ್ಬಿಡೋಣ, ನಮಗೆ ಕೆಲಸ ಮಾಡುವಂತ ಇವ್ರನ್ನ ಇಟ್ಕೊಂಡ್ಬಿಡೋಣ, ಇವ್ರನ್ನ ದಾಸರನ್ನಾಗಿ ಇಟ್ಕೊಂಡ್ಬಿಡೋಣ, ಇವರಿಂದ ಲಾಭ ಪಡ್ಕೊಳ್ಳೋಣ ಅನ್ಕೊಂಡು ಆದ್ರೆ ಅವರು ಏನೇ ಆದ್ರೂ ಕೂಡ, ಅನ್ಯ ಜನರು ಏನೇ ಇವ್ರ ಜೊತೆ ಇಸ್ರೇಲ್ ಜೊತೆ ಇದ್ರೂ ಕೂಡ ಅವರು ಉರುಲಾಗಿದ್ದಾರೆ. ಕರ್ತನ ಹೇಳ್ತಾನೆ, ಅವ್ರು ನಿಮಗೆ ಉರುಲಾಗಿದ್ದಾರೆ. ಅವರವರ ಆಚಾರ ವಿಚಾರಗಳನ್ನು ಬಿಡೋದಿಲ್ಲ, ಅವ್ರ ಮಾತುಗಳನ್ನು ಬಿಡೋದಿಲ್ಲ, ಅವರ ಆಲೋಚನೆಗಳನ್ನು ಬಿಡೋದಿಲ್ಲ, ಅವ್ರ ಎಂದಿಗೂ ಕೂಡ ಅವರ ಒಂದು ಥಾಟ್ಗಳನ್ನ ಬಿಡೋದಿಲ್ಲ. ಅವ್ರು ನಿಮ್ಮ ಮೇಲೆ ಅವರ ಆಲೋಚನೆಗಳನ್ನ, ಆಚಾರ ವಿಚಾರಗಳನ್ನ ಹೇರ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನನ್ನ ಮಗಳು ಹುಟ್ಟಿದಾಳೆ, ಅವರದ್ದು ಬಾಣಂತನ ಎಲ್ಲ ನಡೀತಾ ಇದೆ. ಈ ಬಾಣಂತನ ನಡೆಯುವಂತ ಒಬ್ಬೊಬ್ರದ್ದು ಮಾತುಗಳನ್ನ ಕೇಳಿದ್ರೆ ಅದು ಹಂಗಾಗುತ್ತಂದೆ, ಇದು ಹಿಂಗಾಗುತ್ತಂದೆ, ಎಲ್ಲರೂ ಹುಚ್ಚಿಡಿಯುತ್ತೆ. ಒಂದೊಂದು ಸಂಸ್ಕಾರಗಳನ್ನ ಹೇಳ್ತಾರೆ ಅಂತಂದ್ರೆ ಅದನ್ನೆಲ್ಲ ಮಾಡ್ಕೊಂಡು ಹೋದ್ರೆ ಒಬ್ಬ ಮನುಷ್ಯ ಬಾಣಂತನ ಮುಗಿಯೋಷ್ಟರಲ್ಲಿ ಹುಚ್ಚಾಗಿ ಹೊರಗಡೆ ಬರ್ತಾನೆ. ಅದಕ್ಕೋಸ್ಕರವಾಗಿ ನಮಗೆ ಗೊತ್ತಿರಬೇಕು, ದೇವರ ಚಿತ್ತಾನುಸಾರವಾಗಿ ಮಗುವನ್ನ ಸಾಕೋದೇಗೆ, ಮಗುವನ್ನ ಬಾಣಂತಿಯನ್ನ ಸಾಕೋದೇಗೆ ನಮಗೆ ಗೊತ್ತಿರಬೇಕು. ಇಲ್ಲ ಅಂತಂದ್ರೆ ತಂದೆದೆಲ್ಲ ಹೊಗೆ ಆಡಿಸಿ ಸ್ಮಶಾನ ಆಗುತ್ತೆ ಮನೆ. ಅದಕ್ಕೋಸ್ಕರವಾಗಿ ನೋಡ್ರಿ, ಇಂಥ ವ್ಯಕ್ತಿಗಳು ನಮ್ಮ ಜೊತೆ ಇರುವಾಗ, ಇಂಥ ಸಜೆಷನ್ ಕೊಡುವಂತ ವ್ಯಕ್ತಿಗಳು ನಮ್ಮ ಜೊತೆ ಇರುವಾಗ ನಾವು ಅದನ್ನ ಪಾಪ ಮಗುಗೆ ಒಳ್ಳೇದೋ ಏನೋ, ಬಾಣಂತಿಗೆ ಒಳ್ಳೇದೋ ಏನೋ, ಅಥವಾ ನಾಳೆ ದಿವಸ ಆರೋಗ್ಯಕ್ಕೆ ಏನಾಗುತ್ತೋ, ಅಥವಾ ಏನ್ ಆರೋಗ್ಯಕ್ಕೆ ತೊಂದರೆ ಆಗುತ್ತೋ ಮಗುಗೆ ಅನ್ಕೊಂಡು ಎಲ್ಲಾ ಸಂಸ್ಕಾರಗಳನ್ನ ಮಾಡಿ ನಾಳೆ ದಿವಸ ಇಜ್ಜೋಡುತನ ಮಾಡುವಂತ ಕಾರ್ಯ ನಮ್ಮ ಮುಂದೆ ಎದುರಾಗುತ್ತೆ. ಅದಕ್ಕೋಸ್ಕರ ಬಹಳ ಎಚ್ಚರದಿಂದ ನಾವಿರಬೇಕಾಗಿದೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಈ ನೋಡ್ರಿ, ಎಫ್ರಾಯಿಮರನ್ನ ಅವ್ರೇನ್ ಮಾಡಿದ್ರು? 29ನೇ ವಚನ, ಎಫ್ರಾಯಿಮರು ಏನ್ ಮಾಡಿದ್ರು? ಗೆಜೇರಿನಲ್ಲಿದ್ದ ಕಾನಾನ್ಯರನ್ನು ಹೊರಡಿಸಿ ಬಿಡ್ಲಿಲ್ಲ, ಆದ್ರಿಂದ ಅವರು ಅವರ ಮಧ್ಯದಲ್ಲೇ ವಾಸಿಸುವವರು. ಜೆಬುಲೂನ್ಯರು ಏನ್ ಮಾಡಿದ್ರು? ಕಿಟ್ರೋಲ್, ನೆಹಲೋಲ್ ಎಂಬ ಪಟ್ಟಣಗಳ ನಿವಾಸಿಗಳನ್ನು ಅಟ್ಟಿ ಬಿಡಲಿಲ್ಲ, ಆದರೆ ಆ ಕಾನಾನ್ಯರು ಅವರಿಗೆ ದಾಸರಾಗಿ ಅವರ ಮಧ್ಯದಲ್ಲೇ. ಇವರು ಏನ್ ಮಾಡಿದ್ರು? ವಾರ ಇಂಟೆಲಿಜೆಂಟ್, ಭಾರ ತಲೆ ಉಪಯೋಗಿಸೋ ಅವರನ್ನ ನಾವು ಅವರು ಯಜಮಾನರಾಗಿಲ್ಲ, ನಾವು ಅವರನ್ನ ವರ್ಕರ್ಸ್ ಆಗಿ ಇಟ್ಕೊಂಡ್ಬಿಟ್ಟಿದೀವಿ, ಎಲ್ಲ ಅವರನ್ನು ಉಪಯೋಗಿಸ್ತಿದೀವಿ. ಏನೇ ಆದ್ರೂ ಅವರು ಅನ್ಯ ಜನರು ಉರುಳಾಗಿದ್ದಾರೆ ಅನ್ನೋದನ್ನ ಅವರು ಗಮನಿಸಲಿಲ್ಲ. ಅಶೇರಿಯರು ಏನ್ ಮಾಡಿದ್ರು? ಅಕ್ಕೋ, ಚಿದೋನ್, ಅಹ್ಲಾಬ್, ಅಕ್ಜೀಬ್, ಹೆಲ್ವಾ, ಆಫಿಕ್, ರಹೋಬ್ ಎಂಬ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳಲಿಲ್ಲ. ಅವರು ಆ ದೇಶದ ಕಾನಾನ್ಯರನ್ನು ಹೊರಡಿಸದೆ ಅವರ ಮಧ್ಯದಲ್ಲೇ ವಾಸ ಮಾಡಿಸಿದರು. ನೆಫ್ತಾಲಿಯರು ಏನ್ ಮಾಡಿದ್ರು? ಬೆತ್ ಶೆಮೆಶ್, ಬೆತ್ನಾಥ್ ಎಂಬ ಊರುಗಳನ್ನು ಸ್ವತಂತ್ರಿಸಿಕೊಳ್ಳದೆ ಅಲ್ಲಿಯ ನಿವಾಸಿಗಳಾದ ಕಾನಾನ್ಯರ ಮಧ್ಯದಲ್ಲೇ ವಾಸ ಮಾಡಿದರು. ಮತ್ತು ಆ ಬೆತ್ಶೆಮೆಶ್, ಬೆತ್ನಾಥ್ ಎಂಬ ಊರುಗಳ ಜನರು ಅವರಿಗೆ ದಾಸರಾದರು. ಅದಲ್ಲದೆ ಅಮೋರಿಯರು ದಾನ್ ಕುಲದವರು ಕೂಡ ಅದೇ ಮಾಡಿದ್ರು. ತಗ್ಗಿನ ಪ್ರದೇಶಕ್ಕೆ ಇಳಿಯಗೊಡದೆ ಹಿಂದಟ್ಟಿ ಬೆಟ್ಟಗಳಿಗೆ ಓಡಿಸಿ ಬಿಟ್ಟರು. ಹೀಗೆ ಅಮೋರಿಯರು ಹೆರವೇಶ್, ಅಯ್ಯಾಲೋನ್, ಶಾಲ್ಬೀಮ್ ಮತ್ತು ಊರುಗಳಲ್ಲೇ ವಾಸಿಸಲು ದೃಢ ಮಾಡಿದರೆಂದು ನಾವು ನೋಡ್ತಾ ಇದ್ದೇವೆ. 36ನೇ ವಚನ, ಅಮೋರಿಯರ ಮೇರೆಯು ಅಕ್ರಬೀಮ್ ಕಣಿವೆಯಲ್ಲಿರುವ ಬಂಡೆಯಿಂದ ಮೇಲಕ್ಕೆ ವಿಸ್ತರಿಸಿಕೊಂಡ್ರು. ಅವರೇ ವಿಸ್ತಾರ ಮಾಡಿದ್ರಂತೆ ಅವರ ಮೇರೆಯನ್ನು. ಅಮೋರಿಯರು ಅವ್ರನ್ನ ಇಟ್ಟುಕೊಂಡಿದ್ರೆ ನಿಮಿತ್ತವಾಗಿ ಯಾರೋ ಒಬ್ರು, ಕೆಲವು ಈ ನೆಂಟರು ಬರ್ತಾರೆ, 1 ದಿವಸ 2 ದಿವಸ ಇರ್ತೀನಿ ಅಂತ ಹೇಳ್ತಾರೆ. ಬಟ್ ಅವ್ರು 1 ದಿವಸ 2 ದಿವಸ ಇರೋದಿಲ್ಲ, 10 ದಿವಸ ಇರ್ತಾರೆ, 10 ದಿವಸನೂ ಹೋಗೋದಿಲ್ಲ. ಆದ್ಮೇಲೆ ನಮಗೆ ಏನಂತಂದ್ರೆ ಓನರ್ ನೆಂಟರಾಗ್ತಾರೆ, ನೆಂಟರು ಓನರ್ ಆಗ್ತಾರೆ. ನಮ್ಮನೇಲಿ ಹಂಗೆ ಒಬ್ರು ಸ್ಪಿರಿಚುವಲ್ ಇದು ಮಾಡೋದಕ್ಕೆ ಅಂತ ಅನ್ಕೊಂಡು ಚರ್ಚಿಗೆ ಒಬ್ರು ಬಂದಿದ್ರು. ಅಲ್ಲೇ ಇದ್ಬಿಟ್ಟು ಸೇವೆ ಕಾರ್ಯವನ್ನ ಮಾಡಿ ಹೋಗೋಣ ಅಂತ ಬಂದ್ರು. ಸೇವೆ ಕಾರ್ಯವನ್ನ ಮಾಡಿ ಹೋಗೋಣ ಅಂತ ಬಂದು 1 ದಿವಸ 2 ದಿವಸ ಅಂತ ಅನ್ಕೊಂಡು ಹೇಳಿದ್ರು, ಇದ್ರು. ನಾವು ಹೆಲ್ಪ್ ಮಾಡಿದ್ವಿ, ಎಲ್ಲ ಊಟ ಗೀಟ ಎಲ್ಲ ಮಾಡಿದ್ವಿ.
ಊಟ ಗಿಟ ಎಲ್ಲ ಅವರಿಗೆ ಉಪಚಾರವನ್ನು ಮಾಡಿದ್ವಿ. ಇದು ಉಪಚಾರ ಮಾಡ್ತಾ ಮಾಡ್ತಾ ಏನಾಯ್ತು ಅಂತಂದ್ರೆ ಅವ್ರಿಗೆ ಖುಷಿ ಆಯ್ತು ಏನಂತಂದ್ರೆ ಇಲ್ಲಿ ಆರಾಮಾಗಿದೆ, ತಿನ್ನಕ್ ಊಟ ಸಿಗುತ್ತೆ, ನಮ್ ಕೆಲಸಗಳನ್ನ ನಾವಿಲ್ಲಿ ಮಾಡ್ಬೋದು, ಕೆಲಸ ಮಾಡೋದಕ್ಕೆ ಏನ್ ಸಮಸ್ಯೆ ಇಲ್ಲ ಅಂತ ಅಂದ್ಕೊಂಡು ಹೆಂಗಾಯ್ತು ಅಂತಂದ್ರೆ ಕೊನೆಗೆ ಅವ್ರು ಹೇಳಿದ್ದು ನಾವು ಊಟ ಮಾಡೋದಂಗಾಯ್ತು. ಅವ್ರು ಹೇಳಿದ ಐಟಮ್ಗಳನ್ನ ಮಾಡ್ಸಕ್ ಸ್ಟಾರ್ಟ್ ಮಾಡಿದ್ರು. ಅವ್ರು ಹೇಳಿದ ರೀತಿಯಲ್ಲಿ ಮನೆಯಲ್ಲಿ ಅವರು ಎಲ್ಲೆಲ್ಲಿ ಬೇಕಾದ್ರೂ ಕೂರ್ತಾ ಇದ್ರು, ನಾವು ಮನೆಯಿಂದ ಹೊರಗಡೆ ಇರ್ತಾ ಇದ್ವಿ. ಕೊನೆಗೆ ನಮ್ಗೇನ್ ಅನಿಸ್ತು ಅಂತಂದ್ರೆ ಓನರ್ ನಾವ ಅವ್ರ ಅನ್ನೋ ರೀತಿಯಲ್ಲಿ ಆಗ್ಬಿಡ್ತು. ಈ ರೀತಿಯ ನೆಂಟರುಗಳು ಕೂಡ ನಮ್ಮ ಮಧ್ಯದಲ್ಲಿ ಇದ್ದಾರೆ ಬಿಡಿ. ಅದಕ್ಕೋಸ್ಕರವಾಗಿ ನಾವು ಬಹಳ ಜೋಪಾನಾಗಿರ್ಬೇಕು. ನಮಗೆ ಕೊಟ್ಟಿರುವಂತಹ ಸ್ವಾಸ್ಥ್ಯವನ್ನ ದೇವರು ಯಾರಿಗೆ ಅನುಭವಿಸಕ್ ಕೊಟ್ಟಿರೋದು? ನಮಗ್ ಕೊಟ್ಟಿರೋದು, ದೇವ ಜನರಿಗೆ ಕೊಟ್ಟಿರೋದು. ದೇವರಿಗೆ ನಮ್ಮ ಕೆಲವು ಹಣದ ಒಂದು ಸ್ವಲ್ಪ ಭಾಗವನ್ನು ನಾವು ಬಹಳ ಈಸಿಯಾಗಿ ಸಂಬಂಧಿಕರಿಗೆಲ್ಲ ಕೊಟ್ಬಿಟ್ಟು ಅವರಿಂದ ಹೊಗಳಿಕೆಯನ್ನು ತೆಗೆದುಕೊಳ್ತೇವೆ. ಆದ್ರೆ ಅದು ಯಾರಿಗೆ ಕೊಡಲ್ಪಟ್ಟಿರೋದು? ಮೊದಲನೇದಾಗಿ ದೇವ ಜನರಿಗೆ ಯಾರ ಅಗತ್ಯ ಇದೆಯೋ, ದೇವರ ಕಾರ್ಯ ಏನಕ್ಕೆ ಅಗತ್ಯ ಇದೆಯೋ ಅದನ್ನ ಕೊಡುವುದಕ್ಕೆ ನಮಗೆ ದೇವರ ಸಂಪತ್ತನ್ನ ಕೊಟ್ಟಿದ್ದಾನೆ, ಐಶ್ವರ್ಯವನ್ನ ಕೊಟ್ಟಿದ್ದಾನೆ. ಅದನ್ನ ನಾವು ತೆಗೆದುಕೊಂಡು ಹೋಗಿ ಲೋಕದ ಜನರಿಗೆ ಚೆಲ್ಲಿದ್ರೆ ಅವರೇನೋ ಸಹಾಯಕ್ಕೆ ಬರ್ತಾರೆ, ಅವರೇನೋ ಕೇಳ್ತಾ ಇದ್ದಾರೆ, ಅವರೇನೋ ಬೇಸರ ಮಾಡ್ಕೋತಾರೆ ಅಂತ ಅನ್ಕೊಂಡು ಚೆಲ್ಲಿದ್ರೆ ನೀನು ದೇವರಿಗೆ ಬೇಸರ ಮಾಡ್ತಾ ಇದೀಯ. ನೀನು ದೇವರಿಗೆ ಬೇಸರ ಮಾಡ್ತಿದ್ಯ. ಯಾಕಂದ್ರೆ ಕರ್ತನು ದೃಢವಾಗಿ ಏನನ್ನು ಹೇಳಿದನು? ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ 16ರಿಂದ 18 ವಚನಗಳನ್ನು ಗಮನಿಸಿರಿ. ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ 16ನೇ ಅಧ್ಯಾಯ 18ನೇ ವಚನ. ದೇವರು ಎಂದಿಗೂ ಕೂಡ ಆ ಒಂದು ಯೆಬೂಸ್ಯರಾಗ್ಲಿ, ಕಾನಾನ್ಯರಾಗ್ಲಿ, ಹಿವ್ವಿಯರಾಗ್ಲಿ ಅವರನ್ನ ನೀವು ಇಟ್ಕೊಳ್ಳಿ ಅಂತ ಅನ್ಕೊಂಡು ಇಸ್ರೇಲರಿಗೆ ಹೇಳಿಲ್ಲ. ಅವ್ರನ್ನ ಏನ್ ಮಾಡಿ ಅಂತ ಹೇಳಿದ್ರು? ಆದ್ರೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವಂತಕ್ಕಾಗಿ ಕೊಡುವ ಈ ಜನಾಂಗಗಳ ಪಟ್ಟಣಗಳ ವಿಷಯದಲ್ಲಿ ಹಾಗೇ ಮಾಡದೆ ಉಸಿರು ಬಿಡುವ ಒಬ್ಬನನ್ನಾದ್ರೂ ಉಳಿಸಬಾರದು. ಎಲ್ಲರನ್ನು ಕೂಡ ಹೊರಡಿಸಬೇಕು. ಯಾರು ಕೂಡ ನಿಮ್ಮ ಒಂದು ಕಂಟ್ರಿಯ ಒಳಗಡೆ, ನಿಮ್ಮ ಒಂದು ದೇಶದಲ್ಲಿ ಅವರು ಇರ್ಕೋಬಾರ್ದು. ಯಾಕೆ? ದೇವರು ಅವರ ಮೇಲೆ ಪ್ರೀತಿ ಇಲ್ವಾ? ದೇವರು ಅವರಿಗೂ ಕೂಡ ಸಿಕ್ಕಿದ್ದಾನೆ, ಅವರ ಜೊತೆಯೂ ಮಾತನಾಡಿದ್ದಾನೆ. ನಿನ್ನೆ ದಿವಸ ನಾನು ಟೆಸ್ಟ್ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲೊಬ್ರು ಸಿಕ್ಕುವಂತ ಸಮಯದಲ್ಲಿ ನಾನು ಅವ್ರಿಗೆ ಹೇಳಿದೆ, ನನ್ನ ಮಗುವಿನ ವಿಚಾರ ಕೇಳಿದ್ರು. ಅದಕ್ಕೆ ಬಹಳ ವರ್ಷದಿಂದ ಇದಾಯ್ತು ಅಂತ ಅನ್ಕೊಂಡು ಹೇಳುವಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ನಾನು ಕೂಡ 1-2 ಸಾರಿ ಚರ್ಚ್ಗೆ ಹೋಗಿದ್ದೆ ಅಂತಂದ್ರು. ಹಾಗಾದ್ರೆ ನೋಡ್ರಿ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಈ ಹಾಸನ ಪಟ್ಟಣದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಜೀವಿಸ್ತಾ ಇದ್ದಾರೆ. ಸುವಾರ್ತೆ ಅವರಿಗೆ ಸಾರಲ್ಪಟ್ಟಿಲ್ವಾ? ಸುವಾರ್ತೆ ಸಾರಲ್ಪಟ್ಟಿದೆ. ತಿರಸ್ಕಾರ ಮಾಡಿರ್ತಾರೆ, ಹೋಗಿರೋದಿಲ್ಲ. ಅದೇ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡಿರ್ತಾರೆ. ಜನಾಂಗಗಳ ಭಯ ಅಥವಾ ಮನೆಯವರ ಭಯದಿಂದ ಅವರು ಮನೆಯಲ್ಲಿ ಕೂತಿರ್ತಾರೆ. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕರ್ತನು ಇಲ್ಲಿರುವಂತ ಜನರಿಗೂ ಕೂಡ ಕರ್ತನು ಅದನ್ನು ಇಸ್ರೇಲರ ವಿಚಾರವಾಗಿ ಕೆಂಪು ಸಮುದ್ರ ಇಬ್ಬಾಗ ಮಾಡಿದ್ದನ್ನ, ಅದ್ಭುತಗಳನ್ನ ಮಾಡಿದ್ದನ್ನ ತಿಳಿಸಿರ್ತಾನೆ. ಆದ್ರೂ ಕೂಡ ಅವರಿಗೆ ಮನಸ್ಸಿಲ್ಲ. ನೋಡಿ, ರಹಬಳಿಗೆ ಆದಂತಹ ಮನಸ್ಸು ಯೆಬೂಸ್ಯರಿಗೆ ಉಂಟಾಗ್ಲಿಲ್ಲ, ರಹಬಳಿಗೆ ಆದಂತಹ ಮನಸ್ಸು ಈ ಒಂದು ಹಿವ್ವಿಯರಿಗೆ ಆಗ್ಲಿಲ್ಲ, ರಹಬಳಿಗೆ ಆದಂತಹ ಮನಸ್ಸು ಕಾನಾನ್ಯರಾಗಿಲ್ಲ. ರಹಬಳು ಕೂಡ ಅನ್ಯ ದೇಶಸ್ಥಳೆ, ಆಕೆ ಒಬ್ಬ ಪಾಪದಲ್ಲಿ ಜೀವಿಸುತ್ತಿದ್ದ ಸ್ತ್ರೀ. ಆದರೆ ದೇವರ ಅದ್ಭುತಗಳನ್ನ ಕೇಳಿದಾಗ ನಿಮ್ಮ ದೇವರು ಸರ್ವಶಕ್ತನಾದ ದೇವರೆಂದು ಆಕೆ ಒಪ್ಪಿಕೊಳ್ಳುವುದನ್ನು ನಾವು ನೋಡ್ತೇವೆ. ಆದರೆ ಈ ಜನಾಂಗಗಳು ಒಪ್ಪಿಕೊಂಡಿಲ್ಲ. ಅದಕ್ಕೋಸ್ಕರ ಕರ್ತನೆ ಹೇಳ್ತಾನೆ, ಜನಾಂಗಗಳ ಪಟ್ಟಣಗಳ ವಿಷಯದಲ್ಲಿ ಹಾಗೆ ಮಾಡದೆ ಉಸಿರು ಬಿಡುವ ಒಬ್ಬನನ್ನಾದರೂ ಉಳಿಸಬಾರದು. ಯಾಕಂದ್ರೆ ಅವರು ಯೋಗ್ಯರಲ್ಲ. ಯಾಕಂದ್ರೆ ಸರ್ವಶಕ್ತನಾದ ದೇವರನ್ನು ತಳ್ಳಿಬಿಟ್ಟವರು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಅಪ್ಪಣೆ ಕೊಟ್ಟಂತೆ ಅವರನ್ನು, ಅಂದರೆ ಹಿತ್ತಿಯರು, ಅಮೋರಿಯರು, ಕಾನಾನ್ಯರು, ಪೆರಿಜ್ಯರು, ಹಿವ್ವಿಯರು, ಯೆಬೂಸಿಯರು ಇವರೆಲ್ಲರನ್ನ ನಾಶ ಮಾಡಿ ಬಿಡಬೇಕು. ಇಲ್ಲವಾದರೆ ಏನ್ ಮಾಡ್ತಾರೆ ನೋಡ್ರಿ, ಅವ್ರ ಜೊತೆಯಲ್ಲಿದ್ರೆ ಏನ್ ಮಾಡ್ತಾರೆ? ಅವರು ತಮ್ಮ ದೇವರುಗಳಿಗಾಗಿ ಆಚರಿಸುವ ನಿಷಿದ್ಧ ಆಚಾರಗಳನ್ನು ನಿಮಗೆ ಕಲಿಸಿಕೊಟ್ಟಾರು ಮತ್ತು ನಿಮ್ಮ ದೇವರಾದ ಯೆಹೋವನಿಗೆ ದ್ರೋಹಿಗಳಾದಿರಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನಾನು ಮತ್ತೊಮ್ಮೆ ಆ ಒಂದು ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ 18ನೇ ವಚನ ಓದಕ್ಕೆ ಬಯಸ್ತೇನೆ. ಇಲ್ಲವಾದರೆ ಅವರು ತಮ್ಮ ದೇವರುಗಳಿಗಾಗಿ ಆಚರಿಸುವ ನಿಷಿದ್ಧಾಚಾರಗಳನ್ನು ನಿಮಗೆ ಕಲಿಸಿಕೊಟ್ಟಾರು ಮತ್ತು ನೀವು ನಿಮ್ಮ ದೇವರಾದ ಯೆಹೋವನಿಗೆ ದ್ರೋಹಿಗಳಾಗಿದ್ದೀರಿ. ಅದಕ್ಕೋಸ್ಕರವಾಗಿ ನೀವೇನ್ ಮಾಡಬೇಕು? ನಿಮ್ಮ ಹತ್ತಿರ ಇರುವಂತ, ನಿಮ್ಮ ಜೊತೆ ಇರುವಂತ, ನಿಮ್ಮ ನೆರೆಯವರೇ ಆಗಿರುವಂತ ಯಾರೇ ಆಗಿರಬಹುದು, ಅವರು ಸರ್ವಶಕ್ತನಾದ ದೇವರಿಗೆ ಸಮಾನರಲ್ಲ. ಅವರನ್ನು ನಾವು ಹೊರಡಿಸಿ ಬಿಡದೆ ಹೋದ್ರೆ
ಆ ದೇವರಿಗೆ ವಿರುದ್ಧವಾದ ನಿಷಿದ್ಧ ಆಚಾರಗಳನ್ನ ಅವರು ನಿಮಗೆ ಕಲಿಸಿಕೊಟ್ಟು ನಿಮ್ಮನ್ನ ದೇವದ್ರೋಹಿಗಳಾಗಿ ನಿಲ್ಲಿಸ್ತಾರೆ. ನಿಮ್ಮ ಆಶೀರ್ವಾದಗಳನ್ನ ಕದೀತಾರೆ, ನಿಮ್ಮನ್ನ ಸಾಲಗಾರರನ್ನಾಗಿ ಮಾಡ್ತಾರೆ, ನಿಮಗೆ ಅನೇಕ ಕಷ್ಟಗಳನ್ನ ಒಡ್ಡುತ್ತಾರೆ, ನಿಮಗೆ ಅನ್ಯಾಯಗಳಿಗೆ ನೀವು ಸಿಕ್ಕಿ ಬೀಳುವಂತೆ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ನಮ್ಮನ್ನ ನಾವು ತಗ್ಗಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ನನ್ನಿಂದ ಕರ್ತನೆ, ಇವತ್ತಿನ ದಿವಸ ಯೆಬೂಸ್ಯರು ನಮ್ಮ ಮಧ್ಯದಲ್ಲಿ ಇಲ್ಲ, ಕಾನಾನ್ಯರು ಈ ಭಾರತ ದೇಶದಲ್ಲಿಲ್ಲ, ಹಿವ್ವಿಯರು ನಮ್ಮ ವಾರಿಸಿದ್ದಾರೆ. ಆದ್ರೆ ಶರೀರ ಭಾವದ ಕರ್ಮಗಳಿದ್ದಾವೆ. ಅದೇ ರೀತಿಯಲ್ಲಿ ನಮ್ಮ ನೆಂಟರಿಷ್ಟರು, ನಮ್ಮ ನೆರೆಹೊರೆಯರು ಇದ್ದಾರೆ. ನಮ್ಮ ನಮ್ಮ ಈ ಆಲೋಚನೆಯನ್ನು ಕೊಡುವಂತ ಕೆಲವು ಸಂಸ್ಕಾರಗಳನ್ನು ಹೇಳಿಕೊಡುವಂತ ಲೋಕದ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಹಣದ ಒಂದು ಆಳ್ವಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಅಧಿಕಾರದ ಆಳ್ವಿಕೆ ನಾವು ನೋಡ್ತಾ ಇದ್ದೇವೆ. ಇದೆಲ್ಲದರಿಂದ ನಾವು ತಪ್ಪಿಸಿ ಕರ್ತನು ಕಾಪಾಡುವ ಹಾಗೆ, ಅದರೆಲ್ಲವನ್ನ ನಾವು ಹೊರಡಿಸುವ ಹಾಗೆ ಕರ್ತನ ಸನ್ನಿಧಿಯಲ್ಲಿ ಕೇಳಿಕೊಳ್ಳೋಣ. ಕರ್ತನ ಸನ್ನಿಧಿಯಲ್ಲಿ ಕೇಳಿಕೊಳ್ಳೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ ರಾಜ, ನಮ್ಮ ಮಧ್ಯದಲ್ಲಿ ಇರುವಂತ ಕರ್ತನೆ ರಾಜ, ಅನ್ಯ ಜನರು ಇಸ್ರೇಲರು ಯಾವ ರೀತಿಯಲ್ಲಿ ಯೆಬೂಸ್ಯರನ್ನ, ಕರ್ತನೆ ಹಿವ್ವಿಯರನ್ನ, ಕಾನಾನ್ಯರನ್ನ ತಮ್ಮ ಒಳಗಡೆ ಬಿಟ್ಟುಕೊಂಡು ಸ್ವಾಮಿ ರಾಜ ನಿನಗೆ ದೇವದ್ರೋಹಿಗಳಾದರು, ನಿನಗೆ ವಿರೋಧಗಳಾದ್ರ, ತಮಗೆ ತಾವೇ ಕಷ್ಟಗಳನ್ನ ಎಳೆದುಕೊಂಡ್ರು. ಆ ರೀತಿಯಲ್ಲಿ ನಾವು ಮಾಡದೆ ಕರ್ತನೆ ನಮ್ಮಲ್ಲಿರುವಂತಹ ಎಲ್ಲ ಶರೀರ ಭಾವದ ಕರ್ಮಗಳನ್ನ ನಾವು ಬಿಟ್ಟು ಬಿಡುವ ಹಾಗೆ, ಲೋಕ ಸಂಬಂಧವಾದ ವಿಚಾರಗಳನ್ನ ಬಿಟ್ಟು ಬಿಡುವ ಹಾಗೆ ಕರ್ತನೆ, ನಮಗೆ ಇರುವಂತಹ ಕರ್ತನೆ ಲೋಕ ಸಂಬಂಧ ಇನ್ಫ್ಲುಯೆನ್ಸ್ ಗಳನ್ನ ಅವರು ಏನೋ ಒಂದು ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಂತ ಅನ್ಕೊಂಡು ಆಲೋಚನೆ ಇಟ್ಕೊಂಡು ಅವರನ್ನ ಕರ್ತನೆ ನಮ್ಮ ಜೊತೆ ಇಟ್ಕೊಳ್ಳಿ, ಅದನ್ನ ಬಿಟ್ಟು ಬಿಡುವ ಹಾಗೆ ನಮಗೆ ಸಹಾಯಸ್ತವನ್ನ ಚಾಚುವೇಸಪ್ಪ. ಕರ್ತನೆ ರಾಜ, ನಮಗೆ ನೀನು ಪ್ರಾಮುಖ್ಯ ಆಗಿದ್ದಿ, ನೀನು ಮೊದಲನೇ ಸ್ಥಾನದಲ್ಲಿ ಇದ್ದಿ ಸ್ವಾಮಿ. ಕರ್ತನೆ, ನಾವು ನಿನ್ನನ್ನೇ ಭರವಸೆ ಇಟ್ಟಿದ್ದೇವೆ, ನಿನ್ನನ್ನೇ ಎದುರು ನೋಡ್ತಾ ಇದ್ದೇವೆ. ನಿನ್ನ ಅದ್ಭುತವನ್ನ ಮಾಡು. ನಾವು ಕರ್ತನೆ ಎಂದಿಗೂ ಕರ್ತನೆ ಈ ರೀತಿಯ ಕಾರ್ಯಗಳಲ್ಲಿ ತೊಡಗದಾಗಿ ನಿನ್ನ ಕಾಪಾಡು. ಕರ್ತನೆ, ವಿರೋಧವಾಗಿ ಕಾರ್ಯ ಮಾಡುವಂತ ಎಲ್ಲಾ ಸೈತಾನನ ಕರ್ತನೆ, ಎಲ್ಲಾ ಕರ್ತನೆ ಇಂಥ ವ್ಯಕ್ತಿಗಳನ್ನ, ಇಂಥ ಆಲೋಚನೆಗಳನ್ನ, ಇಂಥ ವಸ್ತುಗಳನ್ನ ನಮ್ಮ ಮನೆಯಲ್ಲಿ ತಂದು ನಮ್ಮನ್ನ ಕರ್ತನೆ ನಿನ್ನ ವಿರುದ್ಧವಾಗಿ ಕಾರ್ಯ ಮಾಡುವಂತ ಎಲ್ಲ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ನೀನು ತಾನು ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಡ್ತೇನೆ ಜೀವವುಳ್ಳ ತಂದೆ. ಆಮೇನ್. ಹಾಲೆಲೂಯಾ.